ಲಾಸ್ಟ್ ಟೈಮು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮ್ಯೂಚುವಲ್ ಫಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ, ಹೇಗೆ ವರ್ಕ್ ಮಾಡ್ತಾರೆ, ಎಷ್ಟು ಟೈಪ್ ಉಂಟು, ನಮ್ಮ ಹಣ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ. ಇಫ್ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳಿ, ಚಾನಲಲ್ಲಿ ಲೈವ್ ಉಂಟು. ಬಿಕಾಸ್ ನಿಮಗೆ ಒಂದು ಫ್ಲೋ ಅಲ್ಲಿ ಹೋಗಿ ನೀವು, ದಟ್ ಮೀನ್ಸ್ ಹೇಗೆ ವರ್ಕ್ ಮಾಡ್ತಾರೆ, ಎಷ್ಟು ಟೈಪ್ ಉಂಟು ಅಂತ ಗೊತ್ತಾಗ್ತಾರೆ. ಇವತ್ತು ನೀವು ELSS ಫಂಡ್ ಅಂದ್ರೇನು, ಮತ್ತು ರೆಗ್ಯುಲರ್ ಮತ್ತು ಡೈರೆಕ್ಟಿಗೆ ಏನು ವ್ಯತ್ಯಾಸ ಉಂಟು, ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ, ಹೀಗೆ ನೀವು ಸ್ಲೋ ಆ್ಯಂಡ್ ಸ್ಟಡಿ ಹೋಗ್ತಾ ಇದ್ದರೆ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಒಂದು ಗ್ರಾಫ್ ಸಿಗ್ತದೆ. ಐ ಹೋಪ್ ನಾ ಹೇಳಿದ್ದು ಕ್ಲಿಯರ್ ಆಯ್ತು ಅಂತ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಇಂದ ಎಂಡ್ ತನಕ ನೋಡಿ, ಆವಾಗ ನಿಮಗೆ ಕ್ಲಿಯರ್ ಆಗ್ತಾರೆ. ಫೈನ್. ELSS ಫಂಡ್ ಅಂದರೆ ಟ್ಯಾಕ್ಸ್ ಸೇವರ್ ಫಂಡ್. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡ್ತಾ ಇದ್ದರೆ ನಿಮಗೊಂದು ಸೆಕ್ಷನ್ ಇರ್ತಾರೆ. ದಟ್ ಮೀನ್ಸ್ ATC, ATCD ಇದೆಲ್ಲ ನಿಮಗೆ ಸೆಕ್ಷನ್ ಇರ್ತಾರೆ. ನೀವು ಇದರಲ್ಲಿ ಕ್ಲೈಮ್ ಮಾಡ್ಬೋದು. ಇಲ್ಲಿ ನೀವು ನಿಮ್ಮ ಹಣ ಸೇವ್ ಮಾಡ್ಬೋದು, ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ಯಾವುದೊಂದು ಸ್ಕೀಮ್ನ ಪರ್ಚೇಸ್ ಮಾಡಿದರೆ. ಸೊ ಹಾಗೆ ಒಂದು ಸೆಕ್ಷನ್ ಉಂಟು ATC ಅಂತ ಇನ್ಕಮ್ ಟ್ಯಾಕ್ಸಲ್ಲಿ. ಅಲ್ಲಿ ನೀವು ಇಫ್ ಇನ್ ಕೇಸ್ ನೀವು ELSS ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಅದರಲ್ಲಿ ಹಣನ ಉಳಿಸ್ಕೊಳ್ಬೋದು. ಸಮಥಿಂಗ್ 1.5 lakh ಎಷ್ಟೋ ಅದರಲ್ಲಿ ಉಂಟು. ದಟ್ ಮೀನ್ಸ್ ಕ್ಲೈಮ್ ರೇಷಿಯೋ. ಫೈನ್. ELSS ಫಂಡಲ್ಲಿ ಮತ್ತೊಂದು ಬೆನಿಫಿಟ್ ವಿಷಯ ಏನಂದರೆ, ಒಂದು ಹೇಗೂ ನಮ್ಮ ಹಣ ಉಳಿತಾರೆ ಇಫ್ ಇನ್ ಕೇಸ್ ನಾವು IT ರಿಟರ್ನ್ ಮಾಡ್ತಾಯಿದ್ರೆ. ಮತ್ತೊಂದು ಏನಂದರೆ ನಮಗೆ ಇದರಲ್ಲಿ ಫೋಕಸ್ ಇಡ್ಬೋದು. ಹೇಗೆ ಅಂದರೆ, ಸೊ ಇಲ್ಲಿ ನೀವು ನೋಡಿ ಲಾಕ್-ಇನ್ ಪೀರಿಯಡ್ ಎಷ್ಟು ಉಂಟು ನೋಡಿ, ಇದರಲ್ಲಿ 3 years. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನೀವತ್ತು ನಿಮ್ಮ 10,000 ಇನ್ವೆಸ್ಟ್ ಮಾಡಿದರೆ ನೀವು ಇವತ್ತಿಂದ 3 ವರ್ಷದ ತನಕ ಹಣ ಮುಟ್ಲಿಕ್ಕಾಗಲ್ಲ. ಅದರಲ್ಲಿ ಏನೇ ಕೂಡ ಗ್ರೋತ್ ಆಗಲಿ, ಏನೇ ಕೂಡ ಫಾಲ್ ಆಗಲಿ, 3 ವರ್ಷ ತನಕ ನೀವು ಮುಟ್ಲಿಕ್ಕಾಗಲ್ಲ. ಯಾವಾಗ ನೀವು ಮುಟ್ಲಿಕ್ಕೆ ಆಗ್ತಾರೆ? 3 ವರ್ಷ ಆದ್ರ ಮೇಲೆ. ಇದೊಂದು ತುಂಬ ಇಂಪಾರ್ಟೆಂಟು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು. ಬಿಕಾಸ್ ತುಂಬ ಜನ ಏನಂದರೆ ಇವತ್ತು ಇನ್ವೆಸ್ಟ್ ಮಾಡ್ತಾರೆ, 1 ಮಂತಲ್ಲಿ ತೆಗ್ದುಬಿಡ್ತಾರೆ, ಇವತ್ತು ಇನ್ವೆಸ್ಟ್ ಮಾಡ್ತಾರೆ, 2 ಮಂತ್ಸಲ್ಲಿ ತೆಗ್ದುಬಿಡ್ತಾರೆ. ಫೈನ್. ಸೊ ಮ್ಯೂಚುವಲ್ ಫಂಡ್ ಏನಿದ್ರು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್, 1-2 ವರ್ಷ ಅಲ್ಲ, 10 ವರ್ಷ, 5 ವರ್ಷ ಈ ಥರ ನೀವು ವಿಷನ್ ಇದ್ದರೆ ಮಾತ್ರ ನೀವು ಮ್ಯೂಚುವಲ್ ಫಂಡಲ್ಲಿ CAGR ಕರೆಕ್ಟಾಗಿ ನೀವು ತೆಗಿಬೋದು. ಫೈನ್. ಸೊ ನಾನು CAGR ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಫೈನ್. ತುಂಬ ನೀವು ಮ್ಯೂಚುವಲ್ ಫಂಡಲ್ಲಿ ನೋಡ್ಬೋದು. ಮಿರಾ ಅಸೆಟು ಸ್ಮಾಲ್ ಕ್ಯಾಪಲ್ಲಿ ನೋಡಿ, ಅಥವಾ ಮಿಡ್ ಕ್ಯಾಪಲ್ಲಿ ನೋಡಿ, ಅಥವಾ Nifty 50 ನೋಡಿ. ಇದರಲ್ಲೆಲ್ಲ ಎಕ್ಸಿಟ್ ಲೋಡು 1% ಇರ್ತಾರೆ ತುಂಬ ಮ್ಯೂಚುವಲ್ ಫಂಡಲ್ಲಿ. ಇದರಲ್ಲಿ ಯಾಕೆ 0 ಅಂದರೆ, ಆಲ್ರೆಡಿ ಇಲ್ಲಿ ಲಾಕ್-ಇನ್ ಪೀರಿಯಡ್ 3 years ಉಂಟು. ಸೊ ನೀವು 3 ವರ್ಷ ಅಲ್ಲೇ ಕೂತ್ಕೊಂಡಿರ್ತೀರಾ, 1 ವರ್ಷ ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀರಾ. ಸೊ ಅದಕ್ಕೆ ಇದರಲ್ಲಿ ಎಕ್ಸಿಟ್ ಲೋಡು 0 ಉಂಟು. ಫೈನ್. ರೆಗ್ಯುಲರಿಗೆ ಮತ್ತು ಡೈರೆಕ್ಟ್ ಪ್ಲ್ಯಾನ್ಸಿಗೆ ಏನು ವ್ಯತ್ಯಾಸ ಉಂಟು? ರೆಗ್ಯುಲರ್ ಅಂದರೆ LIC ಏಜೆಂಟ್, ಡೈರೆಕ್ಟ್ ಪ್ಲ್ಯಾನ್ ಅಂದರೆ LIC ಆಫೀಸ್. ಇಫ್ ಇನ್ ಕೇಸ್ ನೀವು LIC ಆಫೀಸ್ ಮೂಲಕ ನೀವು ಒಂದು ಪ್ಲ್ಯಾನ್ ಪರ್ಚೇಸ್ ಮಾಡಿದರೆ ಅದರಲ್ಲಿ ನೀವು ಪ್ರೀಮಿಯಮ್ ಸ್ವಲ್ಪ ಕಡಿಮೆ ಕೊಡಬೇಕು, ಹಾಗೆ ಕಮಿಷನ್ ಕೂಡ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ. ಫೈನ್. ಸೊ ಅದೇ ನೀವು LIC ಏಜೆಂಟ್ ಮೂಲಕ ನೀವು ಒಂದು ಪ್ಲ್ಯಾನ್ನ ಪರ್ಚೇಸ್ ಮಾಡಿದರೆ ಆವಾಗ ನಿಮಗೆ ಪ್ರೀಮಿಯಮ್ ಜಾಸ್ತಿ ಕೊಡಬೇಕಾಗುತ್ತೆ, ಕಮಿಷನ್ ಕೂಡ ಜಾಸ್ತಿ ಕೊಡಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಏಜೆಂಟಿಗೆ ಸಂಬಳ ಉಂಟು, ಅವನ ಕಮಿಷನ್ ಉಂಟು. ಅದೇ ಡೈರೆಕ್ಟಲ್ಲಿ ಹೋದರೆ ಡೈರೆಕ್ಟು ನೀವು ಡೈರೆಕ್ಟ್ ಮಾಡ್ತೀರಾ, ಅದರಲ್ಲಿ ಏಜೆಂಟಿಗೆ ಸಂಬಳ ಉಳಿಯುತ್ತೆ. ಸೊ ಹಾಗೆ ರೆಗ್ಯುಲರ್ ಮತ್ತು ಡೈರೆಕ್ಟು. ಸೊ ರೆಗ್ಯುಲರ್ ಆದರೆ ನೀವು ಯಾವುದೇ ಒಂದು ಬ್ರೋಕರ್ ಥ್ರೂ ಮಾಡಿದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಬ್ರೋಕರ್ ಇರ್ತಾರೆ. ಸೊ ಅದರಲ್ಲಿ AMCಗಿಂತ ಮಧ್ಯ ಒಂದು ಬ್ರೋಕರ್ ಇರ್ತಾನೆ, ಅವ್ರ ಮೂಲಕ ನಾವು ಮಾಡಿದರೆ ಅದಕ್ಕೆ ರೆಗ್ಯುಲರ್ ಅಂತ ಕೊಡ್ತಾರೆ. ಆ್ಯಂಡ್ ಅದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ತುಂಬ ಜಾಸ್ತಿ ಇರ್ತಾರೆ ಕಂಪೇರ್ ಟು ಡೈರೆಕ್ಟ್ ಮ್ಯೂಚುವಲ್ ಫಂಡಲ್ಲಿ. ಅದೇ ಡೈರೆಕ್ಟ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನೊಂದು ಮ್ಯೂಚುವಲ್ ಫಂಡ್ ಪರ್ಚೇಸ್ ಮಾಡ್ತೀನಿ, ನಾನು ಅದು ಹೋಗಿ ಡೈರೆಕ್ಟಾಗಿ AMC, ದಟ್ ಮೀನ್ಸ್ ಯಾರು ಅದನ್ನ ಲಿಸ್ಟ್ ಮಾಡಿರ್ತಾರೆ, ಯಾರು ಅದನ್ನ ಪಬ್ಲಿಷ್ ಮಾಡಿರ್ತಾರಲ್ಲ ಅವರಿಂದ ನಾನು ಅದನ್ನ ಪರ್ಚೇಸ್ ಮಾಡ್ತೀನಿ. ಆವಾಗ ನಂಗೆ ಅಲ್ಲಿ ಕಮಿಷನ್ ಸ್ವಲ್ಪ ಲೆಸ್ ಕೊಡಬೇಕಾಗುತ್ತೆ. ಅದರಲ್ಲಿ ಅವರಿಗೆ ಬ್ರೋಕರಿದ್ದು ಕಮಿಷನ್ ಕೊಡಬೇಕಾಗಲ್ಲ. ಸೊ ಅದಕ್ಕೆ ಅದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾ ಕಡಿಮೆ ಇರ್ತಾರೆ. ಸೊ ನಾನು ನಿಮಗೊಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ. ನಿಫಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್, ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟುಂಟು? 1.47. ದಟ್ ಮೀನ್ಸ್ ಇದರಲ್ಲಿ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮ್ಮ ವರ್ಷದ ಎಂಡಲ್ಲಿ 1,047 ರೂಪಾಯಿ ಕಟ್ ಆಗ್ತಾರೆ. ನಾನು ನಿಮಗೆ ಮೇಲ್ ಹೇಳ್ತೀನಿ, ಬಟ್ ಇದು ಹೇಗೆ ಕಟ್ ಆಗ್ತಾರೆ ಅದ್ರ ಸ್ಟೋರಿ ಬೇರೆಯೇ, ಅದು ನಾನು ನಿಮಗೆ ಹೇಳ್ತೀನಿ. 1,407 ರೂಪಾಯಿ ಸಮಥಿಂಗ್ ನಿಮ್ಮದು ಕಟ್ ಆಗ್ತಾರೆ ವರ್ಷದಲ್ಲಿ. ಇದು ರೆಗ್ಯುಲರ್ ಪ್ಲ್ಯಾನು. ಇಲ್ಲಿ ನೀವು ನೋಡಿ ರೆಗ್ಯುಲರ್ ಪ್ಲ್ಯಾನ್ ಎಲ್ಲುಂಟು, ಇಲ್ಲಿ ರೆಗ್ಯುಲರ್ ಪ್ಲ್ಯಾನ್. ಕ್ಲಿಯರ್. ಅದೇ ನೀವು ಇದೇ ಸೇಮ್ ಮ್ಯೂಚುವಲ್ ಫಂಡು ಡೈರೆಕ್ಟ್ ಫಂಡಲ್ಲಿ ನೋಡಿ, ಇಲ್ಲಿ ನೋಡಿ ಇದು ಡೈರೆಕ್ಟ್. ಕ್ಲಿಯರ್. ಕ್ಯಾಟಗರಿ ಡೈರೆಕ್ಟ್. ಇದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟುಂಟು ನೋಡಿ, 0.68. ಇದೇ ಮೇಯ್ನ್ ಡಿಫ್ರೆನ್ಸ್. ಹಾಗೆಂತ ಯಾವುದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಉಂಟು ಅದರಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಹಾಗಂತಲ್ಲ.
ಜಸ್ಟ್ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡು ನಿಪ್ಪೋನ್ ನೋಡಿ, ಸ್ಮಾಲ್ ಕ್ಯಾಪ್ ನೋಡಿ, ಯಾವುದೇ ಒಂದು ಕ್ಯಾಟಗರಿದು ಮ್ಯೂಚುವಲ್ ಫಂಡ್ ನೋಡಿ, ಬಟ್ ಅದರಲ್ಲಿ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡ್ನ ಪ್ಲ್ಯಾನ್ನ ಆಯ್ಕೆ ಮಾಡ್ಕೊಳ್ಳಿ, ರೆಗ್ಯುಲರ್ನ ಪ್ಲ್ಯಾನ್ನ ಆಯ್ಕೆ ಮಾಡ್ಕೊಳ್ಬೇಡಿ. ಗ್ರೋತ್ನೇ ಆಯ್ಕೆ ಮಾಡಿ, ಬಟ್ ಆಯ್ಕೆ ಮಾಡುವಾಗ ಡೈರೆಕ್ಟ್ನ ಆಯ್ಕೆ ಮಾಡಿ. ಆವಾಗ ನಿಮ್ಮದು ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಕಡಿಮೆ ಕಟ್ ಆಗೋ ಚಾನ್ಸಸ್ ಇರ್ತಾರೆ. ಐ ಹೋಪ್ ನಾ ಹೇಳಿದ ಪಾಯಿಂಟು ಕ್ಲಿಯರ್ ಆಯ್ತು ಅಂತ. ಇದು ಹೇಗೆ ಕಟ್ ಆಗ್ತದೆ ಅಂದರೆ, ಇದು ಡೈಲಿ ಬೇಸಿಸಲ್ಲಿ ಕಟ್ ಆಗ್ತದೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಪೋರ್ಟ್ಫೋಲಿಯೋ ಉಂಟು 1 ಲಕ್ಷ ರೂಪಾಯಿ, ದ್ಯಾಟ್ ಮೀನ್ಸ್ 1 ಲ್ಯಾಕ್ ರೂಪಾಯಿ ನಿಮ್ಮದು ಪೋರ್ಟ್ಫೋಲಿಯೋ ಉಂಟು. ಕ್ಲಿಯರ್. ಸೊ ಇದ್ರದ್ದು ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟುಂಟು? ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ 1%. ಕ್ಲಿಯರ್. ಸೊ ಇವರು ಡೈಲಿ ಬೇಸಿಸ್ ಮೇಲೆ ಕಟ್ ಮಾಡ್ಕೊಳ್ತಾರೆ, ಇಯರ್ಲಿ ಬೇಸಿಸಲ್ಲಿ ಇವರು ಎಕ್ಸ್ಪೆನ್ಸ್ ರೇಷಿಯೋನ ಕಟ್ ಮಾಡ್ಕೊಳ್ಳಲ್ಲ. ದಟ್ ಮೀನ್ಸ್ ಇಫ್ ಇನ್ ಕೇಸ್ ನಿಮ್ಮದು 1 ಲಕ್ಷ ಇವತ್ತು ವ್ಯಾಲ್ಯೂ ಇದ್ದರೆ 1% = 365 ಡೇ. ಇದನ್ನ ನಾವು ಮಾಡೋದಾದರೆ ಎಷ್ಟು ರೂಪಾಯಿ ಬರ್ತಾರೆ? ಎಷ್ಟು ರೂಪಾಯಿ ಬರ್ತಾರೆ? 1000 ಡಿವೈಡೆಡ್ ಬೈ 365 2.73 ರೂಪಾಯಿ ಬರ್ತಾರೆ. ದಟ್ ಮೀನ್ಸ್ ನಿಮ್ಮದು 1 ಲ್ಯಾಕ್ಸ್ ಇರೋ ಪೋರ್ಟ್ಫೋಲಿಯೋದಲ್ಲಿ 2.73 ರೂಪಾಯಿ ಕಮಿಷನ್ನು ಡೈಲಿ ಬೇಸಿಸ್ ಮೇಲೆ ಕಟ್ ಮಾಡ್ಕೊಳ್ತಾರೆ. ಐ ಹೋಪ್ ನಾ ಹೇಳಿದ್ದು ಕ್ಲಿಯರ್ ಆಯ್ತಂತ. ಇಫ್ ಇನ್ ಕೇಸ್ ಇದೇ ವ್ಯಾಲ್ಯೂ ನಾಳೆ ನೀವೊಂದು ಅಡಿಷ್ನಲಿ 1 ಲಕ್ಷ ಆ್ಯಡ್ ಮಾಡ್ಕೊಂಡ್ರ, ದಟ್ ಮೀನ್ಸ್ ನಾಳೆ ವ್ಯಾಲ್ಯೂ ಆಯಿತು 2 ಲ್ಯಾಕ್ಸು. ಸೊ ಆವಾಗಿಲ್ಲಿ ಎಷ್ಟು ಕಟ್ ಆಗ್ತಾರೆ? 2 ಲ್ಯಾಕಿಂದು 1% ಎಷ್ಟು? 2000. ಸೊ ಇದರಲ್ಲಿ 1% ಅಂದರೆ ಎಷ್ಟು? ಸಮಥಿಂಗ್ 5 ರೂಪೀಸ್. ಸೊ 5 ರೂಪಾಯಿ ಆ ದಿನ ಕಟ್ ಆಗ್ತಾರೆ. ಸೊ ಹೇಗೆ ವ್ಯಾಲ್ಯೂ ಹೋಗ್ತಾರೆ ಹಾಗೆ ಜಾಸ್ತಿ ಕಟ್ ಆಗ್ತಾರೆ, ಹೇಗೆ ವ್ಯಾಲ್ಯೂ ಕಡಿಮೆ ಆಗ್ತಾರೆ ಹಾಗೂ ಕೂಡ ಕಡಿಮೆ ಕಟ್ ಆಗ್ತಾ ಹೋಗ್ತಾರೆ. ಐ ಹೋಪ್ ನಾ ಹೇಳಿದ್ದು ಕ್ಲಿಯರ್ ಆಯ್ತಂತ. ಸೊ ಇದು ಪರ್ಸೆಂಟೇಜ್ ಮೇಲೆ ಕಟ್ ಆಗ್ತಾರೆ. ಫೈನ್. ಸೊ ಇದು ಡೈಲಿ ಬೇಸಿಸ್ ಮೇಲೆ ಕಟ್ ಆಗ್ತಾರೆ. ನೀವು ತುಂಬ ಜನ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ಇದು ಒಂದು ವರ್ಷದಲ್ಲಿ ಇಷ್ಟು ಇದ್ದರೆ ಇಂತಿಷ್ಟು ಕಮಿಷನ್ ಕಟ್ ಆಗುತ್ತೆ ಅಂತ. ಹಾಗಾಗಲ್ಲ, ಇದು ಡೈಲಿ ಬೇಸಿಸ್ ಮೇಲೆ ಕಟ್ ಆಗ್ತಾರೆ. ಇದು ನಮಗೆ ಕಟ್ಟಾಗಿ ತೋರಿದರೆ ತುಂಬ ದುಃಖ ಆಗ್ತದೆ, ಬಟ್ ಇದು ಡೈರೆಕ್ಟಾಗಿ ನಮ್ಗೆ ತೋರಲ್ಲ. ಇದು NAV ಮೂಲಕ ಕಟ್ಟಾಗಿ ಬರ್ತಾರೆ. ಯಾವುದೇ ಒಂದು EMC ಇರಲಿ, ಅದು NAVಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ NAV ಇದ್ದರೆ 157 ಇವತ್ತೊಂದು ಹೈ ಹೊಡೆದಿದ್ರೆ ನಮ್ಗೆ NAV ಎಷ್ಟು ಶೋ ಆಗ್ತಾರೆ ಗೊತ್ತಾ? 155. ಬಿಕಾಸ್ ಇಲ್ಲಿ 2 ರೂಪಾಯಿ ಅವರು ಕಮಿಷನ್ನ ಕಟ್ ಮಾಡಿ ಇಟ್ಕೊಂಡಿರ್ತಾರೆ. ಐ ಹೋಪ್ ನಾ ಹೇಳಿದ ಪಾಯಿಂಟು ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ನಿಮಗೆ ಕ್ಲಿಯರ್ ಆಯ್ತಂತ. ಫೈನ್. ಸೊ ನಾನು ನಿಮಗೆ ಡೈರೆಕ್ಟ್ ಪ್ಲಾನ್ ಬಗ್ಗೆ ಹೇಳಿದ್ದೀನಿ, ಎಕ್ಸ್ಪೆನ್ಸ್ ರೇಷಿಯೋ ಬಗ್ಗೆ ಕೂಡ ಹೇಳಿದ್ದೀನಿ. ಸೊ ನಾನು ನಿಮಗೆ 3 ಪಾಯಿಂಟು ಹೇಳಿದೆ. ಸೊ ಸೆಕೆಂಡ್ ಪಾಯಿಂಟ್ ಹೇಳ್ತಾ ಫ್ಲೋವಲ್ಲಿ 3ನೇ ಪಾಯಿಂಟ್ ಕೂಡ ಹೇಳಿದೆ, ಎಕ್ಸ್ಪೆನ್ಸ್ ರೇಷಿಯೋ ಅಂದ್ರೇನು ಅಂತ. ಬಟ್ ನಿಮಗೆ ಕ್ಲಿಯರ್ ಆಯ್ತಾ ಅಂತ? ಇಲ್ಲಿ ನೋಡಿ, ನಂಗೆ ಒಂದೇ ಒಂದು ರಿಕ್ವೆಸ್ಟು, ನಾನು ನಿಮಗೆ ಏನು ಟೀಚ್ ಮಾಡ್ತಾಯಿದ್ದೀನಿ ಅದನ್ನ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ ಅಥವಾ ಅರ್ಥ ಆಗ್ತಾ ಇಲ್ವಾ, ಇದನ್ನ ನನಗೆ ಕ್ಲಿಯರಾಗಿ ಹೇಳಿ. ಬಿಕಾಸ್ ನಾನು ನನ್ನ ಬೆಟರ್ ಮಾಡ್ಕೊಳ್ಬೇಕು. ಬಿಕಾಸ್ ನಾನು ನಿಮಗೆ ಒಂದೇ ಸ್ಟೈಲಲ್ಲಿ ಹೇಳಲಿಕ್ಕಾಗಲ್ಲ, ನಾನು ನನ್ನ ಬೆಟರ್ ಮಾಡ್ಕೊಳ್ಬೇಕು. ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ಬೇಕು ನಾನು ಏನ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ, ನಾನು ನಿಮಗೆ ಏನೊಂದು ಕ್ಲಿಯರಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಫೈನ್. ಐ ಹೋಪ್ ನಾ ಹೇಳಿದ್ದು ಎಲ್ಲ ಪಾಯಿಂಟು ಕ್ಲಿಯರ್ ಆಯ್ತಂತ. ಸೊ ದಟ್ ಇನ್ನೊಂದು ವೀಡಿಯೋ ಬರೋ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡು ನಮಗೆ ಸಪೋರ್ಟ್ ತುಂಬ ಬೇಕು ನನಗೆ. ಸೊ ಸಪೋರ್ಟ್ ಮಾಡ್ತಾಯಿರಿ. ನಾನು ಇನ್ನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು ವೀಡಿಯೋ ಮಾಡ್ತಾಯಿರ್ತೀನಿ, ಮ್ಯೂಚುವಲ್ ಫಂಡ್ ಬಗ್ಗೆ ಕೂಡ ಮಾಡ್ತಾಯಿರ್ತೀನಿ. ನಂದು ಮೇನ್ ಫೋಕಸ್ಸು ಟ್ರೇಡಿಂಗ್ ಬಗ್ಗೆ. ನಾನು ಟ್ರೇಡಿಂಗ್ ಕೂಡ ಮಾಡ್ತೀನಿ. ಸೊ ಅದು ಸ್ವಲ್ಪ ಕೆಲಸ ಆಗ್ತಾ ಉಂಟು. ಅದು ನಾನು ನಿಮಗೆ ಈ ಬರೋ ದಿನಗಳಲ್ಲಿ ಇನ್ ಡೀಟೇಲ್ಸಲ್ಲಿ ನಾನು ನಿಮಗೆ ಹೇಳ್ತೀನಿ. ಫೈನ್. ಐ ಹೋಪ್ ನಾ ಹೇಳಿದ ಪಾಯಿಂಟು ಕ್ಲಿಯರ್ ಆಯ್ತಂತ. ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಹ್ಯಾವ್ ಅ ಗುಡ್ ಮಂತ್.